ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ಎದ್ದು ಮಣ್ಣೊಡಕ್ಕೆ ಹೋಗೋಣ ಅಂತ ಹೊರಟು ಸೋನೆ ಬೇರೆ ಗೊತ್ತಾಯಿತು. ಬೈಕ್ ತಗೊಂಡು ಬೈಕಿಗೆ ಡೀಸೆಲ್ ಕ್ಯಾನ್ ಕಟ್ಕೊಂಡು ಡೀಸೆಲ್ ತರಬೇಕಾಯಿತು. JCB ಬೇರೆ ಊರಲ್ಲಿತ್ತು, JCBನೂ ತರಬೇಕಾಗಿತ್ತು. ಆಪ್ರೇಟ್ರ್ ಕರ್ಕೊಂಡೋಗಿ JCB ಹತ್ರಕ್ಕೆ ಬಿಟ್ಟು ಈ ಟಿಪ್ಪರ್ಗಳನ್ನೆಲ್ಲ ಡೈಲೇಜಿಗೆ ಕರೆಸಿದ್ದೆವು ಮಣ್ಣು ಹೊಡಿಯೋಕ್ಕೆ ಅಂತ. ಮಳೆ ಸ್ವಲ್ಪ ಜಾಸ್ತಿ ಆಗಿ ತೋಟದಲ್ಲೆಲ್ಲ ಓಡಾಡಲ್ಲ ಅಂತ ಅಲ್ಲಿ ನಿಲ್ಲಿಸ್ಬಿಟ್ಟು ಬೇರೆ ಕಡೆ ಹೊಡಿಯೋಕ್ಕೆ ಬಂದು ಒಂದು ಟಿಪ್ಪರ್ ತಗೊಂಡು ಟಾಟಾ ವಾಸ್ ಗಾಡಿನ. ಅದು ಹಳ್ಳಕ್ಕೆ ಹೊಸಮನೆ ಮುಂದಕ್ಕೆ ಮಣ್ಣು ಹೊಡಿತಾ ಇದ್ದೋ ಬಳೆ ಹಾಕ್ಬಿಟ್ಟು JCB ಎತ್ಕೊಂಡು ಇವಾಗ ಸೀದಾ ಹೋಗ್ಬೇಕು, ಮಣ್ಣು ಹೊಡಿಯೋಕೆ ಸ್ಟಾರ್ಟ್ ಮಾಡಬೇಕು. ಅಲ್ಲೂ ಗೊತ್ತಿಲ್ಲ ಯಾವಾದರೂ ಆಗ್ಬೋದು, ಮಣ್ಣು ಹೊಡಿಯೋರು ಹೊಡಿಬೋದು ಅಂತ ಹೇಳ್ತಾ ಇದ್ದಾರೆ. ಸೀದಾ CC ರೋಡಲ್ಲಿ ಬಂದು ಸುರಿಯೋದು ಅಂತ ಹೇಳ್ತಾ ಇದ್ದಾರೆ. ಹೋಗಿ ನೋಡಬೇಕು ಏನೇನಾಗುತ್ತೆ ಅಂತ. ಬಂಕ್ ಹತ್ರಕ್ಕೆ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು JCBಗೆ. ಇನ್ನು ನೆಕ್ಸ್ಟ್ ಅಲ್ಲಿ ಇಟಾಚಿಗೆ ಬೇರೆ ಕೆಲಸ ಬಂದೈತೆ, ಟ್ಯಾಕ್ಟ್ರ್ ಬೇರೆ ಸ್ಟಾರ್ಟ್ ಆಗ್ತಿರಲಿಲ್ಲ ಅಂದರು. ಹೋಗಿ ಸ್ಟಾರ್ಟ್ ಮಾಡಿಕೊಟ್ಟು ನೋಡಬೇಕು. ಟ್ರೈ ಮಾಡ್ತಾವ್ರೆ ಸ್ಟಾರ್ಟ್ ಮಾಡೋಕ್ಕೆ, ಸ್ಟಾರ್ಟ್ ಆಗ್ತಿಲ್ಲ. ಅದು ನೂಗ್ತಾವ್ರೆ ಇಟಾಚಿಲಿ ಆನ್ ಮಾಡ್ಕೊಂಡು. ಟ್ಯಾಕ್ಟ್ರ್ ಸ್ಟಾರ್ಟ್ ಆಗ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಮಳೆ ಉಯ್ದಿದ್ದು ಶೀತ ಗೀತ ಆಗೈತೇನೋ ಟ್ಯಾಕ್ಟ್ರಿಗೂ, ಇಲ್ಲ ಬ್ಯಾಟ್ರಿ ಗಿಟ್ರಿ ಹೋಗೈತೇನೋ. ನೂಗ್ತಾವ್ರೆ ಅಂಕ ಸ್ಟಾರ್ಟ್ ಮಾಡೋಕ್ಕಾಗ್ತಿಲ್ಲ. ಇವಾಗ ನಾನು ಹತ್ತಿ ಸ್ಟಾರ್ಟ್ ಮಾಡಿಕೊಟ್ಟೆ, ಸ್ಟಾರ್ಟ್ ಆಯಿತು ಗಾಡಿ. ಇವಾಗ ಡೀಸೆಲ್ ಹಾಕ್ಸ್ಕೊಂಡು ಇಟಾಚಿಗೂ JCBಗೂ ಸೀದಾ ಮಣ್ಣು ಹೊಡಿಯೋಕೆ ಹೋಗಬೇಕು. ಇಟಾಚಿನೂ ಬೇಕಲ್ಲಿ ಮಣ್ಣು ಹೊಡಿಯೋದಕ್ಕೆ, ಇಲ್ಲಾಂದರೆ ತ್ಯಾವಲ್ಲ ಸುರಿಯೋಕ್ಕಾಗಲ್ಲ ಮಣ್ಣು. ಬಳೆಯಲ್ಲೇ ಎತ್ತಿ ಹಳ್ದೊಳಿಗೆ ಹಾಕಬೇಕು, ನೀಟಾಗಿ ಮಟ್ಟ ಮಾಡ್ಕೊತಾ ಇರಬೇಕು. ಆವಾಗ ಕೆಲಸ ಬೇಗ ಆಗುತ್ತೆ. ಮಳೆ ನೋಡಿದ್ರೆ ಈಗಲೇ ಬರೋಂಗೆ ಆಗೈತೆ ಬೆಳಗ್ಗೆನೆ. ಸೊ ಇವಾಗ ಇಟಾಚಿಗೆ ಡೀಸೆಲ್ ಹಾಕ್ಸ್ಕೊಂಡು ತಗೊಂಡೋಗಿ ಅಲ್ಲಿ ಇಳಿಸ್ಬೇಕು ಸ್ಪಾಟಿಗೆ. ಆಮೇಲೆ ಮಣ್ಣು ಹೊಡಿಯೋಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟು ಬಳೆ ಇರ್ತವೆ, ಬಳೆಗಳು ಅದು ಹಳ್ದೊಳಿಗೆ ಹಾಕಬೇಕು. ಗಿಡ ಕ್ಲೀನ್ ಮಾಡಬೇಕು, ಗಿಡ ಬೇರೆ ಎತ್ಕೊಂಡೈತೆ. ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸೀದಾ ಇವಾಗ ಊರಿಗೆ ಹೋಗಬೇಕು. ಊರಿಗೆ ಬಂದು ಇಳಿಸಾಯಿತು ಗಾಡಿನ. ಈಗ JCBನೂ ಬಂದಾಯಿತು. ಇವಾಗ ಅಲ್ಲಿ ನೋಡ್ತಾವ್ರೆ ಯಾವ ಥರ ಕೆಲಸ ಮಾಡೋದು ಅಂತ. ಆಳದಲ್ಲಿ ಒಂದು ಸ್ವಲ್ಪ ಗಿಡ ಬೆಳ್ಕೊಂಡಿತ್ತು, ಗಿಡ ಎಲ್ಲ ಕ್ಲೀನ್ ಮಾಡಿ ಇವಾಗ ಬಳೆ ಎತ್ಕೊಂಡೋಗಿ ನಿಧಾನಕ್ಕೆ ಹಾಕಬೇಕು. ಅದು ಸಿಮೆಂಟ್ ಪೈಪ್ ನೋಡಿ ಹೊಡೆದಿಡ್ದೋಗುತ್ತೆ ಜೋರಾಗಿ ತೆಳ್ಳಾಡಿದ್ರೆ ಅಂತ ನಿಧಾನಕ್ಕೆ ಕೆಲಸ ಮಾಡಬೇಕು. ಇವಾಗ ಎತ್ಕೊತಾ ಇದ್ದಾರೆ ಅವರು, ನೋಡ್ತಾ ಇದ್ದಾರೆ ಹೊಡೆದಿಡ್ದು ಹೋದತ್ತು ಅಂತ. ನಿಧಾನಕ್ಕೆ ಎತ್ಕೊಂಡು ಇವಾಗ ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಫ್ರಂಟ್ ಡೋಸರ್ ಬೇಡಲು ಬಕೆಟ್ನ ಕೊಟ್ಕೊಂಡು ಜಾಸ್ತಿ ಶೇಕ್ ಆಗದಂಗೆ ತಿಳ್ಕೊಂಡು ಹೋಗಬೇಕು. ತಿಳ್ಕೊಂಡಾಗ ಹೊಡೆದೊಳಗೆ ಬಿಡಬೇಕು. ಹಳ್ಳ ಕ್ಲೀನ್ ಮಾಡಿ ಲೆವೆಲ್ ಮಾಡಿಬಿಟ್ಟು ಬಂದಿದ್ದಾರೆ. ಈಗ ತಿಳ್ಕೊಂಡೋಗಿ ಹಳ್ಳದೊಳಗೆ ಬಿಟ್ಟು ನೀಟಾಗಿ ಪೈಪ ಜರುಗಿಸ್ಬಿಟ್ಟು ಕುಂಡ್ರಿಸ್ಬೇಕು. ನಿಧಾನಕ್ಕೆ ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಈ ಕೆಲಸ ಮಾಡೋಕ್ಕೆಲ್ಲ ತಾಳ್ಮೆ ಇರಬೇಕು, ಬೇಗ ಬೇಗ ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಮಾಡಿದಷ್ಟು ಕೆಲಸ ಕ್ಲೀನಾಗಿ ಆಗುತ್ತೆ, ಇಲ್ಲಾಂದರೆ ಪೈಪ್ ಹೊಡೆದೋಗುತ್ತೆ. 10,000 ರೂಪಾಯಿ ಪೈಪು ಒಂದೇ ಒಂದು ನಿಮಿಷಕ್ಕೆ ಹೊಡೆದೋಗುತ್ತೆ. ಈಗ ಅದು ಹೇಳೋಕ್ಕಾಗಲ್ಲ, ಹೊಸ ಪೈಪ್ ಅಲ್ವಾ, ಅದು ಅಷ್ಟೊಂಥರ ಕ್ವಾಲಿಟಿ ಎಲ್ಲ ಇರೋಲ್ಲ ಪೈಪು. ನಿಧಾನಕ್ಕೆ ತಿಳ್ಕೊಂಡೋಗಿ ಹಳ್ಳದೊಳಗೆ ಹಾಕಿ ನೀಟಾಗಿ ಮಟ್ಟ ಮಾಡಿ ಕುಂಡ್ರಿಸ್ಬೇಕು. ನಿಧಾನಕ್ಕೆ ತಿಳ್ಕೊಂಡು ಹೋಗ್ತಾವ್ರೆ. ಅವ್ರಿಗೂ ಭಯ, ಹೊಡೆದಿಡ್ದೋದ್ರೆ ಪಾರ್ಟಿ ಏನು ಸುಮ್ಮನಿರಲ್ಲ, ಬೈದೇ ಬಿಡ್ತಾರೆ ಅಂತ ನಿಧಾನಕ್ಕೆ ನೋಡ್ಕೊಂಡು ಬಿಡ್ತಾವ್ರು ಅವರು. ಸುತ್ತ ಜನ ಬೇರೆ ನಿಂತ್ಕೊಂಡು ನೋಡ್ತಿರೋ ಯಾವ ಥರ ಬಿಡ್ತಾರೆ ಬೈಪ ಅಂತ. ಹೊಡೆಗಿಡ್ದು ಹಾಕ್ತಾರ ಇಟಾಚಿಲಿ ಅಂತ. ಎಲ್ಲ ಕೈಲಿ ಮಾಡಬೇಕಾಗಿರೋ ಕೆಲಸ. ಕೈಲಿ ಯಾರು ಇವಾಗ ಮ್ಯಾನ್ ಪವರ್ ಇಲ್ಲ, ಎಲ್ಲ ಮಿಷಿನರಿಲೇ ಮಾಡಬೇಕು. ಹಂಗಾಗಿ ನಿಧಾನಕ್ಕೆ ನೋಡ್ಕೊಂಡು ಮಾಡ್ತಾಯಿದ್ದಾರೆ. ನಿಧಾನಕ್ಕೆ ಬದಾಯ್ತೆ ಪೈಪ್. ಇವಾಗ ಲ್ಯಾಂಡ್ ಆಯ್ತಿನೇನು ಇದು ಹೊಡೆದೋಗುತ್ತೇನೋ, ಇದೇನಿಲ್ಲ. ನೀಟಾಗಿ ತಂದು ಬಿಟ್ಟಿದ್ದಾರೆ ಪೈಪ. ಈಗ ಒಂಚೂರು ಜರುಗಿಸ್ಕೊಂಡು ಮಣ್ಣು ಹಾಕಬೇಕು. ಸೊ ಅಲ್ಲ ಒಂದು ಸ್ವಲ್ಪ ಇನ್ನೊಂದು ಬಳೆ ತರೋಕ್ಕೆ ಹಾಕ್ಲಿಕ್ಕೆ ಜಾಗ ಬೇಕಾಯಿತು. ಗಿಡ ಕಿತ್ಕೊತಾ ಇದ್ದಾರೆ. ಗಿಡ ಕಿತ್ತಾದ್ಮೇಲೆ ಹೋಗಿ ಇನ್ನೊಂದು ಬಳೆನೂ ತಾಂಬಂದು ಹಾಕಿ ಇದು ಮಣ್ಣು ಹೊಡಿಬೇಕು. ಇದಕ್ಕೆ ಯಾಕೆ ಮಣ್ಣು ಹೊಡೆದು ರೋಡ್ ಲೆವೆಲ್ಗೆ ಇನ್ನೊಂದು ಬಳೆ ತರಕ್ಕೆ ಹೋಗ್ತಾ ಇದ್ದಾರೆ. ಈಗ ಬಳೆ ಜರುಗಿಸ್ಕೊತಾ ಇದ್ದಾರೆ ನಿಧಾನಕ್ಕೆ. ಅದನ್ನು ನಿಧಾನಕ್ಕೆ ತಂದು ಹಾಕಬೇಕು, ನಾನು ಅದು ಹೊಡೆದೋಗುತ್ತೆ. ನೀಟಾಗಿ ಜಾಗ ಮಾಡ್ಕೊಂಡಿದ್ದಾರೆ. ಮಳೆ ಬಂದಿರೋದು ಒಂಥರ ಒಳ್ಳೇದೇ, ಅಂದರೆ ಮೆತ್ತಗಿರುತ್ತೆ ನೆಲ. ಅಷ್ಟರಲ್ಲಿ ಇಲ್ಲಿ ಟಿಪ್ಪರ್ ಸಿಗಾಕೊಂಡೈತೆ ಅಂತ ಫೋನ್ ಮಾಡಿದ್ರು. ಬಂದು ನೋಡೋಣ ಅಂತ ಅವ್ರು ಮಣ್ಣು ತುಂಬ್ಕೊಳಕ್ಕೆ ಬಂದಿದ್ರು. ಇಲ್ಲೂ ತ್ಯಾವಲ್ಲ ಮಳೆ ಸ್ವಲ್ಪ ಎಳ್ಕೊಂಡು ಸ್ವಲ್ಪ ಹಳ್ಗದ ಕಡೆಗೆ ಹೋಗಿತ್ತು. ಡೋರ್ ಲಾಕ್ ಬಿಚ್ತಾ ಇದ್ದಾರೆ. ಸೈಡ್ ಡೋರ್ ಬಿಚ್ಚಿಗೆ ಮಣ್ಣು ಸುರಿದು ಆಮೇಲೆ ಎತ್ಕೊಂಡು ಹೋಗ್ಬೇಕು. ಗಾಡಿನ ಎತ್ಕೋಬೇಕು ಮುಂದಕ್ಕೆ. ತೀರಾ ಹಳ್ಳ ಕಡೆಗೆ ಕೊಂಡೋಗ್ಬಿಟ್ಟೈತೆ ಗಾಡಿ. ಅದು ಲಾಕ್ ಬೇರೆ ಬೆಂಡಾಗಿ ಲಾಕು ಬಿಚ್ಚೋಕ್ಕಾಗ್ತಿಲ್ಲ. ದೊಡ್ಡ ಸುತ್ತಿಗೆ ತಗೊಂಡು ಹೊಡೆದು ಲಾಕ್ ಮುರಿದಾಕಾರಲ್ಲಿ ಬಿಚ್ಚಾಕ್ತಾರೆ ನಮ್ಮ ಹುಡುಗರು. ನೋಡ್ತಾ ಇರ್ಬೋದು ಹೆಂಗೆ ಹೊಡಿತಾ ಇದ್ದಾರೆ ಅಂತ. ಹಂಗೆ ನೋಡ್ತಾ ಇರ್ರಿ. ಬಿಚ್ತಾರೆ ಇವತ್ತು. ಬಿತ್ತಲೇ ಅದು ಎತ್ಕೊಳಕ್ಕೂ ಆಗಲ್ವಲ್ಲ. ಸೈಡ್ ಡೋರ್ ಬಿಚ್ಚಿ ಮಣ್ಣು ಅನ್ಲೋಡ್ ಮಾಡಿ ಎತ್ಕೋಬೇಕು. JCB ತಗೊಂಬಂದು ಅವರು ಟ್ರೈ ಮಾಡ್ತಾನೆ ಅವರೇ, ಬಿಚ್ಚಕ್ಕೆ ಆಯ್ತಿಲ್ಲ. ತೀರಾ ಲಾಕ್ ಬೆಂಡಾಗ್ಬಿಟ್ಟೈತದು. ಟ್ರೈ ಮಾಡಿ ಹಂಗೆ ಬಿತ್ತಾರೆ. ಇವಾಗ ಲಾಕ್ ಮೇಲೆ ಬಂದೈತೆ. ಲಾಕ್ ಈಗ ಹೊಡೆದು ಸುತ್ತಿಗೆಯಲ್ಲಿ ತೆಗಿತಾವ್ರೆ. ಒಂದೆರಡು ಡೇಟ್ ಹೊಡೆದ್ರೆ ಲಾಕ್ ಓಪನ್ ಆಗುತ್ತೆ. ಲಾಕ್ ಓಪನ್ ಆಯ್ತು. ಈಗ ಡೋರ್ ತೆಗಿಬೇಕು. ಡೋರ್ ತೆಗ್ದಾದ್ಮೇಲೆ JCB ತಾಂಬಂದು ಮಣ್ಣನ್ನು ಲೋಡ್ ಮಾಡಬೇಕು. ಸೈಡ್ ಮಾಕಿ ಟಿಪ್ಪರ್ ಎತ್ತಕ್ಕಾಗಲ್ಲ, ಗಾಡಿ ಸ್ವಲ್ಪ ವಾಡ್ಲಿಯಾಗಿ ನಿಂತ್ಬಿಟ್ಟೈತೆ. ಹುಷಾರಾಗಿ ಲೋಡ್ ಮಾಡಬೇಕು. ಡೋರ್ ತೆಗಿಯೋಕ್ಕಾಗ್ತಿಲ್ಲ, ಕಾಲಲ್ಲಿ ಒದಿತಾ ಇದ್ದೀನಿ. ಓಪನ್ ಆಗ್ತಾಯಿತ್ತು ನಿಧಾನಕ್ಕೆ ಲೈಟಾಗಿ. ಈಗ ಅವರು ಬಂದು ಕೈಲಿ ಹಿಡಿದು ಎಳ್ಕೊಂತಾರೆ ಕೆಳಿಕೆ. ಡೋರ್ ಓಪನ್ ಆದಮೇಲೆ JCB ತಗೊಂಡು ಮಣ್ಣನ್ನು ಲೋಡ್ ಮಾಡಿ ಆಮೇಲೆ ಗಾಡಿ ಮುಂದಕ್ಕೆ ಎತ್ಕೋಬೇಕು. ಮಣ್ಣು ಫುಲ್ ಲೋಡ್ ತುಂಬಿಟ್ಟವ್ರೆ, ಟಾಪ್ ಲೋಡ್. ಹಂಗಾಗಿ ಮಣ್ಣು ಗಾಡಿ ಬಂದಿಲ್ಲ ಆಚೆ ಕಡೆಗೆ. ಮಳೆ ಅಲ್ವಾ, ಸ್ವಲ್ಪ ಜಾಡು ಬೇರೆ ಜಾರ್ತಾ ಐತೆ. ಕೆಬ್ಬೆನೆಲ್ಲ
ಡೋರ್ ಬಿಚ್ಚಾಯ್ತು. ಇವಾಗ ನೋಡಿ ಫ್ರಂಟ್ ಟೈರ್ ಕುಂತ ಎಲ್ಲ ಮುಂದ್ಗಡೆದು ಜಾಡ್ತಿ ಯಾವಾಗಿ ಆ ಕಡೆ ಕೇಳ್ಕೊಂಡು ಹೊಂಟೋಗೈತೆ. ಈಗ JCB ಅನ್ಲೋಡ್ ಮಾಡಬೇಕು ಸೈಡ್ ಮಕ್ಕೇನೆ, ಟಿಪ್ಪರ್ ಎತ್ತಕ್ಕಾಗಲ್ಲ. ಟಿಪ್ಪರ್ ಎತ್ತಿರ ಗಾಡಿ ಸ್ವಲ್ಪ ಕರೆಕ್ಟಾಗಿ ನಿಂತಿಲ್ಲ ಮಟ್ಟವಾಗಿ, ಹಂಗಾಗಿ JCB ಅನ್ಲೋಡ್ ಮಾಡಿ ಆಮೇಲೆ ಎತ್ಕೋಬೇಕು ಟಿಪ್ಪರ್ ಮುಂದಕ್ಕೆ. ಟಿಪ್ಪರ್ ಬೇರೆ ಈಗ ಸುಮ್ಮನೆ ಡೆಂಟ್ ಆಗುತ್ತೆ. ಇವೆಲ್ಲ ಮಣ್ಣೊಡೆಗೆ ಬಂದಮೇಲೆ ಏನೂ ಮಾಡೋಕ್ಕಲ್ಲ, ಹಾಗೆ ಆಗ್ತವೆ. ಹೊಸ ಗಾಡಿ ಇನ್ನೂ ನೋಡಿದ್ರೆ 2 ತಿಂಗಳಾಗೈತೆ ತಗೊಂಡು, ಹಿಂಗಾಗೈತೆ. ಇವತ್ತು ಮಣ್ಣು ಎಳಿತಾ ಇದ್ದಾರೆ ಕೇಳಿಕೆ. ಈಗ ಮಣ್ಣು ಎಳೆದಾದ್ಮೇಲೆ JCB ನೂಕೊಂಡು ಹೋಗ್ಬೇಕು. ಫುಲ್ ಅನ್ಲೋಡ್ ಆದಮೇಲೆ ಆರಾಮಾಗಿ ಗಾಡಿ ಬರುತ್ತೆ. ಮಣ್ಣಿದ್ದಾಗ ಹೋಗಲ್ಲ ಅದೀಗ, ಲೋಡ್ ಇರೋದಕ್ಕೆ ಜಾಸ್ತಿ ಅಲ್ಲೇ ಸ್ಲಿಪ್ ಆಗ್ತಾ ಇರುತ್ತೆ ಗಾಡಿ. ಮಣ್ಣು ಅನ್ಲೋಡ್ ಮಾಡಿ ಇವಾಗ ನೂಕಕ್ಕೆ ಟ್ರೈ ಮಾಡ್ತಾಯಿದ್ರೆ ಮುಂದಕ್ಕೆ ನೂಕಕ್ಕೆ ಟ್ರೈ ಮಾಡ್ತಾರೆ. ನಾವು ಮುಂದೆ ಹೋಗ್ತಿಲ್ಲ, ಅದು ಸುಮ್ಮನೆ ನಿಂತ್ಕೊತಾಯ್ತು ಗಾಡಿ, ಸ್ಲಿಪ್ ಆಗ್ತಾಯಿತ್ತು ವೀಲು. ಇವಾಗ ಇನ್ನಿಂದ ಹಾಕಿ ನೋಡಿ ಜಾಗ ನೋಡ್ಕೊಂಡು ತಿಳ್ಕೊಬೇಕು. ಇವಾಗ ನೋಡಿ ಗಾಡಿನೇ ಎದೊಳ್ತಾ ಇದೆ ಆ ಕಡೆಗೆ, ಯಾಕೆ ಹಿಂದ್ಗಡಿಗೆ ಹಾಕಿ ನೂಕಬೇಕು. ಬಕೆಟ್ ಹಾಕಿ ಹಿಂದ್ಗಡಿಗೆ ಬಕೆಟ್ ಹಾಕಿ ನೂಕಕ್ಕೆ ಹೋಗ್ತಾವ್ರೆ. ಈಗ ಗಿಡ ಬೇರೆ ಬೆಳ್ಕೊಂಡೈತಲ್ಲಿ ಫುಲ್ಲು, ಅವ್ರಿಗೂ ಗೊತ್ತಾಗ್ತಿಲ್ಲ ಅಲ್ಲಿ ಏನೈತೆ ಅಂತ. ಬಕೆಟ್ ಹಾಕ್ತಾವ್ರೆ ನಿಧಾನಕ್ಕೆ. ಇವಾಗ ಬಂದರೆ ಸಾಕಾಗೈತೆ ಟಿಪ್ಪರು. ಬೆಳಿಗ್ಗೆನೇ ಹಿಂಗಾದರೆ ಎಲ್ಲ ಅಲ್ಲಿ ಮಣ್ಣೊಡೋರಿಗೆಲ್ಲ ಮೂಡ್ ಆಫ್ ಆಗಿಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ. ಮಳೆಗಾಲದಲ್ಲಿ ಮಣ್ಣೊಡಕ್ಕೆ ಬಂದರೆ ಇದಾಗೆ ಈ ಥರ ಸಮಸ್ಯೆ ಆಗೇ ಆಗುತ್ತೆ. ನೂಗ್ತಾ ಇದ್ದಾರೆ ಅವರು, ಗಾಡಿ ಹೋಗ್ತಾ ಇಲ್ಲ, ತಗ್ಲಾಕೊಂಬಿಟ್ಟೈತೆ ಜಾಸ್ತಿ ಹಳ್ದೊಳಿಗೆ. ಮಣ್ಣು ಬೇರೆ ಫುಲ್ ಅನ್ಲೋಡ್ ಆಗಲಿಲ್ಲ, ಅಲ್ಲಲ್ಲೇ ಇನ್ನೂ ಕಚ್ಕೊಂಬಿಟ್ಟೈತೆ, ಸುರಿದಾಗ ಬೀಳುತ್ತೆ. ಬಕೆಟ್ ಹಾಕಿದ್ರೆ ತೀರಾ ಗಾಡಿ ಡೆಂಟ್ ಆಗುತ್ತೆ ಅಂತೇಳಿ ಸುಮ್ಮನೆ ಒಂದು ಮುಕ್ಕಾಲು ಭಾಗ ತೆಗ್ದಿದ್ವಿ ಲೋಡ್ ಅಷ್ಟೇ. ಗಾಡಿ ಆದರೆ ಹೋಗ್ತಾ ಇಲ್ಲ, ಅವರು ತೆಳ್ತಾ ಇದ್ದಾರೆ, ಫೋರ್ಸ್ ಹಾಕಿ ತೆಳ್ತಾ ಇದ್ದಾರೆ, ಹೋಗ್ತಾ ಇಲ್ಲ. ಗಿಡ ಬೇರೆ ಬೆಳ್ಕೊಂಡಿರೋದಕ್ಕಲ್ಲಿ ಏನಾಯ್ತಾಯಿದೆ ಅಂತ ಗೊತ್ತಾಗ್ತಿಲ್ಲ. ಗಾಡಿ ಡೆಂಟ್ ಆಗುತ್ತೆ ಅನ್ನೋ ಭಯ ನಮಗೆ, ಹೊಸ ಗಾಡಿ ಅಲ್ವ ಇನ್ನೂ ಅಂತ. ಅವ್ರಿಗೆ ಮಟ್ಟ ಮಾಡ್ಕೊಂತ ಆ ಕಡೆಗೆ ಹೋಗೋಣ, ಹಿಂದಕ್ಕೆ ಹೋಗಿ ತೆಳ್ಳೋಣ ಅಂತ ನೋಡ್ತಾವ್ರೆ. ಹಳ್ಳ ಬೇರೆ ಐತೆ, ಗಿಡ ಕಿತ್ಕೊಂಡಿದ್ದಾರೆ, ಆ ಕಡೆಗೆ ಹೋಗ್ತಾವ್ರೆ ತೆಳ್ಳಕ್ಕೆ. ಇವಾಗ ಮೋಸ್ಟ್ಲಿ ಬರ್ಬೋದು ಗಾಡಿ. ಅವರು ಪ್ಲಾನ್ ಮಾಡಿ ತೆಳಬೇಕು ನಿಧಾನಕ್ಕೆ, ಇಲ್ಲ ಅಂದರೆ ಗಾಡಿ ಡೆಂಟ್ ಆಗೋದು ಜಾಸ್ತಿ. ಅದಕ್ಕೆ ಟಿಪ್ಪರೆಲ್ಲ ಸ್ಮೂತು, ಟ್ರ್ಯಾಕ್ಟರ್ ಟ್ರೈಲರ್ ಅಷ್ಟು ಬಿಗಿ ಇರಲ್ಲ. ನೋಡ್ಕೊಂಡು ಅಲ್ಲಿ ಕೂಳೆಲ್ಲ ಇರ್ತವೆ, ನೋಡ್ಕೊಂಡು ನಿಧಾನಕ್ಕೆ ಹಾಕಿ ಬಕೆಟ್ ಹಾಕಿ ತೆಳಬೇಕು. ಈ ಮಳೆ ಹೋಗಿದಾಗ ಯಾವುದಲ್ಲಿ ಮಣ್ಣೊಡೆಗೆ ಬಂದರೆ ಹಿಂಗೆ ಆಗೋದು. ಇಲ್ಲ ಅಂದರೆ ಕೆಲಸ ಇರಲ್ಲ ಅಂತ ನಾವು ಬಂದು ಯಾವುದೆಲ್ಲ ಹೊಡ್ಯಕ್ಕೆ ಮಾಡ್ತೀವಿ. ನೋಡ್ರಿ ಗಾಡಿ ಬಂದು ಹಿಂಗೆ ತಗ್ಲಾಕತ್ತವೆ. ಏನು ಹೆಚ್ಚು ಕಮ್ಮಿ ಆಗದಂಗೆ ಇದ್ರೆ ಡೋರ್ ಬೆಂಡ್ ಆಗಿರಂಗೈತೆ, ಅದು ರೆಡಿ ಮಾಡಿಸ್ಬೇಕು. ಮತ್ತೆ ಹೋಗಿ ಈ ಕಡೆಗೆ ಮಟ್ಟ ಮಾಡ್ಕೊತಾರೆ ಹೊಸ್ದಾಗಿ ಜಾಡ್ ಮಾಡೋಕ್ಕೆ. ಮತ್ತೆ ಇದನ್ನ ಹೋಗಿ ಅಲ್ಲಿಗೆ ಸುರಿದ್ವಾ ಅಂತ ಹೇಳಿದೆ ಅಷ್ಟೇ ಮಣ್ಣು. ಅಲ್ಲಿ ಇಟಾಚಿ ಅಲ್ಲಿಗೆ ಪೈಪ್ ಹಾಕಿ ರೆಡಿ ನಿಂತೈದಂತೆ. ಮಣ್ಣು ಹೊಡೆದು ಮಟ್ಟ ಮಾಡಿದ್ರೆ ಮುಗೀತು ಕೆಲಸ. ಗಾಡಿ JCB ಈಗ ಜಾಡ್ ಮಾಡ್ಕೊಂಡು ಹೊಸ್ದಾಗಿ ಮತ್ತೆ ಮಣ್ಣು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಫುಲ್ ಲೋಡ್ ಹಾಕೊಂಬಂದಿದ್ರು, ಇನ್ಮೇಲೆ ಒಂದು ಅರ್ಧ ಲೋಡ್ ಹಾಕೊಂಡು ಹೊಡಿಬೇಕು. ಜಾಡು ಗಟ್ಟಿ ಇಲ್ವಲ್ಲ, ಹಂಗಾಗಿ ಹೋಗ್ತಾಯಿದ್ದಾರೆ ಸುರಿದು ಬರೋಕ್ಕೆ. ಸುರಿದು ಬಂದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ ಹೊಡಿಬೇಕು. ಸುರಿಯೋತಕ್ಕೆ ಹೋಗೋಣ ಅಂತ ಬಂದೆ, ಇಲ್ಲಿ ಇಟಾಚಿ ಮಾಡಿ ಅವ್ರು ತಿಂಡಿ ತಿನ್ನೋಕೆ ಹೋಗೋರು ಆಪ್ರೇಟ್ರು. ಮಣ್ಣು ಇಲ್ಲಿ ಅನ್ಲೋಡ್ ಮಾಡಿಬಿಟ್ಟು ಹೋಗ್ಬೇಕು. ಇಟಾಚಿ ಲೆವೆಲ್ ಮಾಡ್ಕೊತಾರೆ. ಅವ್ರು ಹೊಡಿತಾ ಇದ್ದಾನೆ ಹಿಂದಕ್ಕೆ, ಇಟಾಚಿ ಪಕ್ಕದಲ್ಲಿ ನಿಂತೈತೆ ಅಂತ ಅವಂಗೂ ಭಯ, ಟಚ್ ಗಿಚ್ ಆದದ್ದು ಗಾಡಿ ಅಂತ. ತ್ಯಾವ ಬೇರೆ ಐತಲ್ಲ, ಹಂಗಾಗಿ ಅಲ್ಲಿ ಬೇರೆ ಗಾಡಿ ಬೇರೆ ಸಿಗಾಕಂತು. ಒಂದ್ಸಲ ಹೆಂಗಾದ್ಮೇಲೆ ಅಂಥವ್ರಿಗೂ ಎಲ್ಲ ಡ್ರೈವರ್ಗೂ ಭಯ ಆಗೇ ಆಗುತ್ತೆ. ಇವಾಗ ಸ್ವಲ್ಪ ಟಿಪ್ಪರ್ ಎತ್ತು ಅಂತ ಟಿಪ್ಪರ್ ಎತ್ತಾ ಇದ್ದಾರೆ. ಸುರಿದಾದ್ಮೇಲೆ ಇವಾಗ ಹೋಗ್ಬೇಕು, ತಿರ್ಗಿ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಹೊಡೆದು ಮುಗಿಸ್ಬೇಕು. ಮಳೆ ಬೇರೆ ಬರೋಂಗಾಗೈತೆ, ಇಲ್ಲಿ ಬಳೆ ಹಾಕಾಗೈತೆ ಪೈವಕ್ಕೆ. ಮಣ್ಣು ನೋಡಿದ್ರೆ ಕೆಲಸ ಮುಗೀತು ನಮ್ಮದು. ಮಟ್ಟ ಮಾಡೋಕ್ಕೆ ಇಟಾಚಿ ಇಲ್ಲೇ ಐತೆ, ಬೇರೆ ಕಡೆ ಎಲ್ಲೂ ಕೆಲಸ ಕಳಿಸಿಲ್ಲ, ಇಲ್ಲ ಮಾಡಿಕೊಂಡಿದ್ದೀವಿ ಇವತ್ತು. ಮಣ್ಣು ಬೇರೆ ಬೀಳ್ತಿಲ್ಲ, ಸಿರೋದು ಕಚ್ಕೊಂಬಿಟ್ಟೈತೆ. ಅವರು ಹಿಂದಕ್ಕೆ ಮುಂದಕ್ಕೆ ಯಾರು ಸುರಿದ್ರು. ಈಗ ಲೋಡ್ ಮಾಡ್ಕೊಂಬರೋಣ ಅಂತ ಬಂದೆ ಇವಾಗ JCB ಲೋಡ್ ಮಾಡ್ದೈತೆ. ಅರ್ಧ ಲೋಡ್ ಮಾಡ್ಕೊಂಡೇ ಹೋಗ್ಬೇಕು. ಇವಾಗ ಜಾಡ್ ಬೇರೆ ಚೆನ್ನಾಗಿಲ್ಲ, ಆಲೆ ಗುಂಡಿ ಬಿದ್ದುಬಿಟ್ಟೈತೆ ಜಾಡಿ. ಯಾಕೆ ಫುಲ್ ತುಂಬಿದ್ರೆ ಗಾಡಿ ಪಾಸ್ ಆಗೋ ಡೌಟು. ತಿರ್ಗಾ ಉಣ್ಕೊಂಡು ರಿಸಕ್ ತಗೊಳೋದು ಯಾಕೆ ಅಂತ ಅರ್ಧನೇ ತುಂಬ್ಕೊಂಡು ಹೊಡಿತಾ ಇದ್ದೀವಿ. ಟ್ಯಾಕ್ಟ್ರ್ ಎಲ್ಲ ಸೈಡ್ ಹಾಕೊಂಡು ನಿಂತವನೆ. ಟಿಪ್ಪರ್ ಲೋಡ್ ಆಗಾದ್ಮೇಲೆ ಅವನು ಬಂದು ತುಂಬ್ಕೊಂಡು ಬರ್ತಾನೆ. ಒಂದು ಟ್ಯಾಕ್ಟ್ರ್ ಒಂದು ಟಿಪ್ಪರಲ್ಲಿ ಹೊಡಿತಾ ಇದ್ದೀವಿ ಇವತ್ತು. ಹೊಡೆಯೋದು ಕಮ್ಮಿ ಲೋಡು, ಒಂದು 50 ಲೋಡು ಅಂತ ಹೇಳಿದ್ರು, ಹಂಗಾಗಿ ಬರೀ ಒಂದು ಟಿಪ್ಪರ್ ಒಂದು ಟ್ಯಾಕ್ಟ್ರ್ ತಂದಿದ್ದೀವಿ ಅಷ್ಟೇ. ಟ್ಯಾಕ್ಟ್ರಲ್ಲಿ ತುಂಬ್ಕೊಂಡು ಹೊಡಿತಾನೆ. ಈ ತ್ಯಾವಕ್ಕೆಲ್ಲ ಅಂತ ಟ್ಯಾಕ್ಟ್ರ್ ಆದರೆ ಒಳ್ಳೆಯದು, ಸುಮ್ಮನೆ ಹೋಗ್ತಾ ಇರ್ತವೆ. ನಮ್ಮ ಟಿಪ್ಪರ್ಗಳೆಲ್ಲ ಆದರೆ ಟಾರ್ ರೋಡಿಗಾದರೆ ಒಳ್ಳೆಯದು. ನೋಡಿ ರೋಡೆಲ್ಲ ಈ ಥರ ಎಟ್ಲಾಗೈತೆ. ಈ ಟಿಪ್ಪರ್ ಅಂದರೆ ಎಲ್ಲಿ ಬರುತ್ತೆ, ಸುಮ್ಮನೆ ಜಾರಾಡುತ್ತೆ. ಟಾರ್ ರೋಡಲ್ಲಾದರೆ CC ರೋಡಲ್ಲಾದರೆ ಹೊಡಿಬೋದು ಟಿಪ್ಪರ್ನ. ನಾವು ಹಿಂಗೆ ಮಣ್ಣು ರೋಡಲ್ಲೆಲ್ಲ ಹೊಡೆದ್ರೆ ಅದೇ ಇಲ್ಲೇ ಗಾಡಿ ಆಗಲೇ ಹೋಗಿ ಸಿಗಾಕೊಂಡಿದ್ದು. ಇವಾಗ ಪಕ್ಕದೆಲ್ಲ ಜಾಡ್ ಮಾಡಿರೋದಕ್ಕೆ ಗಾಡಿ ಆರಾಮಾಗಿ ಓಡಾಡ್ತೈತೆ. ಲೋಡು ಸ್ವಲ್ಪ ಕಮ್ಮಿ ಹಾಕೊಂಡೆ ಹೊಡಿತಾ ಇದ್ದೀವಿ. ಹಿಂಗೆ ಕಮ್ಮಿ ಲೋಡ್ ಅಲ್ವ ಅಂತ ಇನ್ನೇನು ಮಧ್ಯಾಹ್ನದೊಳಗೆ ಮುಗಿದೋಗುತ್ತೆ ಅಂತ. ಸೊ ರೋಡ್ ನೋಡ್ತಾ ಇರ್ಬೋದು ಯಾವ ಥರ ಅಲ್ಲೇ ಅರ್ಧ ಅಡಿ ಹಳ್ಳ ಬಿದ್ದುಬಿಟ್ಟೈತೆ. ಯಾಕೆ ಗಾಡಿ ಬೇರೆ ಅಡಿ ಬಿತ್ತೈತೆ ಮುಂದ್ಗಡೆ ಆಕ್ಸಲೆಲ್ಲ. ಆದ್ರೂ ಇನ್ನೇನು ಮಾಡೋದು, ಬಂದಿದ್ದೀವಲ್ಲ ಅಂತ ಹೊಡೆದು ಮುಗಿಸ್ಬೇಕು ಅಂತ ಹೊಡಿತಾ ಇದ್ದೀವಿ.
ಸುತ್ತ ಬೇರೆ ಬೇರೆ ಗಾಡಿ ಎಲ್ಲ ಫುಲ್ ಉಜ್ಜಿಬಿಟ್ಟೈತೆ. ರೋಡೆಲ್ಲ ಗುಂಡಿ ಬಿದ್ದುಬಿಟ್ಟೈತೆ. ಇವಾಗ ಒಂದು ಸ್ವಲ್ಪ ಬಿಸಿಲು ಬಂದಿರೋದಕ್ಕೆ ಹಾರ್ಕೊಂಡೈತೆ ರೋಡು, ಹಂಗಾಗಿ ಸ್ವಲ್ಪ ಪರವಾಗಿಲ್ಲ, ಹೋಯ್ತಾ ಐತೆ ಗಾಡಿ. ಇಲ್ಲಾಂದಿದ್ರೆ ಇಲ್ಲೇ ಉಣ್ಕೊಂಡು ನಿಂತ್ಕೊಂಬಿಡೋದು. ಲೋಡು ಸ್ವಲ್ಪ ಕಮ್ಮಿ ಹಾಕೊಂಡು ಹೊಡಿತಾ ಇದ್ದೀವಿ. ತೋರಿಸ್ತೀನಿ ನೋಡಿ. ಈಗ ಮುಂದ್ಗಡೆ ಗಾಡಿ ಬಂಪರಲ್ಲಿ ಹಿಂಗೆ ಗಟ್ಲಾಗೈತೆ. ರೋಡ್ ನೋಡಿ ಹಂಗೆ ಅಲ್ಲಿ ಒಂದಡಿ ಹೆಚ್ಚು ಕಮ್ಮಿ ಒಂದಡಿ ಗುಂಡಿ ಬಿದ್ದೈತೆ. ಅಲ್ಲಿ ಅಡಿ ಎಲ್ಲ ಚಾರ್ಸಿ ಹೋಗಿ ಉಜ್ಬಿಟ್ಟೈತೆ. ಏಕ ಮಣ್ಣೆಲ್ಲ ಅದು ಇದಾಗಿರೋದೇ ಗೊತ್ತಾಗ್ತೈತೆ. ರೋಡೆಲ್ಲ ಫುಲ್ಲು ಗುಂಡಿ ಬಿದ್ದು ಗಾಡಿ ನೋಡಿ ಎಲ್ಲ ಉಜ್ಜೈತೆ ಮಣ್ಣು. ಗಾಡಿ ಅಡಿ ತೋರಿಸ್ತೀನಿ ಬನ್ನಿ ಯಾವ ಥರ ಉಜ್ಜೈತೆ ಅಂತ. ಅಲ್ಲಿ ಬೇಲಿಗೆ ಬೇರೆ ಉಜ್ಜಿ ಕಡ್ಡಿ ಬೇರೆ ತಗ್ಲಾಕೊಂಡೈತೆ ಬಂಪರ್ಗೆ. ಟೈರ್ ನೋಡ್ತಾ ಇರ್ಬೋದು, ಫ್ರಂಟ್ ಟೈರಲ್ಲೆಲ್ಲ ಮಣ್ಣು ಕಚ್ಕೊಂಡೈತೆ. ಅಷ್ಟು ಹೋಗಿ ಉಜ್ತಾಯ್ತು ಅಲ್ಲಿಗೆ. ಈ ಥರ ಕಡ್ಡಿಗಳು ಬೇರೆ ತಗ್ಲಾಕೊಂಡವೆ ಬಂಪರಿಗೆ. ಬಂಪರ್ ಬೇರೆ ಸ್ವಲ್ಪ ಬೆಂಡಾಗೈತೆ. ಕಡ್ಡಿ ಬೇರೆ ಬತ್ತಾಯಿಲ್ಲ, ಕಿತ್ತಾಕ್ಬೇಕು. ಕಿತ್ತಿಸ್ತು. ಇವಾಗ ತೋರಿಸ್ತೀನಿ ನೋಡಿ ಇವಾಗ ಯಾವ ಥರ ಆಗೈತೆ ಅಂತ. ಅಡಿಲೆಲ್ಲ ಮಣ್ಣು ಕಚ್ಕೊಂಡ್ಬಿಟ್ಟೈತೆ. ರೇಡಿಯೇಟ್ರ್ ಬೇರೆ ಅಲ್ಲೇ ಐತೆ. ರೇಡಿಯೇಟ್ರ್ ಚೂರು ಹಿಂದಿರೋದಕ್ಕೆ ಪರವಾಗಿಲ್ಲ, ಅಲ್ಲೇ ಇದ್ದಿದ್ರೆ ಹೋಗಿ ಅದಕ್ಕೂ ಮಣ್ಣು ಟಚ್ ಆಗಿರೋದು. ಅಡಿ ಬಂಪರ್ಗೆಲ್ಲ ಟಚ್ ಆಗೈತೆ ಮಣ್ಣು. ಸೈಡ್ ತೋರಿಸ್ತೀನಿ ಬನ್ನಿ. ಸೈಡ್ ಟೈರಲ್ಲೆಲ್ಲ ಬರೀ ಮಣ್ಣೆ ಕಚ್ಕೊಂಡಿರೋದು. ಫುಲ್ ಅಲ್ಲಿ ತನಕ ಗಾಡಿ ಉಣ್ಕೊಂಡು ಹೋಗ್ತಾಯಿದೆ ಗಾಡಿ. ಹಿಂಗಾದರೆ ಮಣ್ಣು ನೋಡಿದ್ರೆ ಹೊಸ ಗಾಡಿಗಳೆಲ್ಲ ಹಾಳಾಗೋಯ್ತು. ಟಿಪ್ಪರ್ ಮಾತ್ರ ಚೆನ್ನಾಗಿ ಬೈಕೊಂಡೈತೆ ಮಣ್ಣು. ಇಷ್ಟೇ ಸ್ನೇಹಿತರೆ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.